ಶ್ರೀಮದ್ ಭಾಗವತದ 9ನೇ ಸ್ಕಂದದ ಶ್ರವಣ ಫಲವನ್ನು ಕೇಳಿಕಿದ್ದೇವೆ. ವಂಗ ದೇಶದಲ್ಲಿ ಒಬ್ಬ ಕೃಷಿ ಮಾಡುವವನಿದ್ದ. ಅವನು ಪುರಾಣ ಕೇಳುತ್ತಿದ್ದ. ಬ್ರಾಹ್ಮಣರಿಗೆ ಪೂಜೆ ಎಲ್ಲ ಮಾಡ್ತಾ ಇರ್ತಾನೆ. ಪ್ರತಿನಿತ್ಯ ತೀರ್ಥದಲ್ಲಿ ಸ್ನಾನ ಮಾಡಿಯೇ ಭೋಜನ ಮಾಡುತ್ತಿದ್ದ. ಒಂದು ಸಮಯದಲ್ಲಿ ತನ್ನ ಗದ್ದೆಯಲ್ಲಿ ಕೂತುಕೊಂಡಿದ್ದ. ರಾತ್ರಿಯಲ್ಲಿ ಗದ್ದೆಗೆ ಅನೇಕ ದನಗಳು ಬರುವುದನ್ನು ನೋಡಿದ್ದಾನೆ. ಒಂದು ಕೋಲನ್ನು ಹಿಡ್ಕೊಂಡು ಅಟ್ಟಿಸಿಕೊಂಡು ಹೋಗ್ತಾರೆ. ಎಲ್ಲ ದನಗಳು ಓಡಿ ಹೋದವು. ಒಂದು ದನ ಮಾತ್ರ ಶಕ್ತಿ ಇಲ್ಲದೆ ಮೆಲ್ಲನೆ ಹೋಗ್ತಾ ಇತ್ತು. ಶೂದ್ರ ಕೈಯಲ್ಲಿದ್ದ ಕೋಲಿನಿಂದ ಆ ದನದ ತಲೆ ಮೇಲೆ ಹೊಡೆದ. ಆ ಪೆಟ್ಟು ತಟಕೊಳ್ಳಿಕ್ಕಾಗದೆ ಆ ಗೋವು ಅಲ್ಲೇ ಪ್ರಾಣ ಬಿಟ್ಟಿತು. ಆ ಶೂದ್ರ ಸತ್ತು ಹೋದ ಗೋವನ್ನು ನೋಡಿ ತುಂಬ ದುಃಖಗೊಳ್ಳುವುದಾದ. ಸರಿ, ಮನೆಗೆ ಹೋದ. ಆ ಗೋಹತ್ಯ ಪಾಪದಿಂದ ಅವನು ಚಂಡಾಲನಾಗಿ ಹುಟ್ಟಬೇಕಾಯಿತು. ಹುಟ್ಟಿದ ಕೂಡಲೇ ಅವನ ತಾಯಿಯು ಕೂಡ ಮೃತಲಾದಳು. 10ನೇ ದಿನದಲ್ಲಿ ತಂದೆಯೂ ಸತ್ತು ಹೋದ. ತನ್ನ ಮಾವನ ಮನೆಯಲ್ಲಿ ಬೆಳೀತಾ ಇದ್ದವ, ಹಾಗೆ ಮುದುಕನೇ ಆಗಿಬಿಟ್ಟವ. ಒಂದು ದಿನ ಅವ ಅಳುತ್ತಾ ಎಡವುತ್ತಾ ಬ್ರಾಹ್ಮಣರ ಬೀದಿಯಲ್ಲಿ ಹೋಗ್ತಾ ಇದ್ದ. ಮಳೆ ಬರ್ತಿತ್ತು. ಮಳೆಗಾಗಿ ಒಂದು ಮರದ ಬುಡದಲ್ಲಿ ನಿಂತಿದ್ದಾನೆ. ಅಲ್ಲಿ ನಿಂತ ಸಮಯದಲ್ಲಿ ವಸುದೇವ ಎಂಬ ಬ್ರಾಹ್ಮಣ ದೊಡ್ಡ ಸಭೆಯಲ್ಲಿ ಭಾಗವತ ಹೇಳ್ತಾ ಇದ್ದ. ಆಗ 9ಮ ಸ್ಕಂದ ಅವನ ಕಿವಿಗೆ ಬಿತ್ತು. ಭಾಗವತದ 9ಮ ಸ್ಕಂದ. ಇದರಿಂದ ಅವನ ದೇಹ ಬಿದ್ದು ಹೋಯಿತು. ದಿವ್ಯ ದೇಹ ಬಂತು. ವಿಮಾನದಲ್ಲಿ ಕೂತುಕೊಂಡು ವೈಕುಂಠಕ್ಕೆ ತೆರಳಿದ. ಹೀಗೆ ಶ್ರೀಮದ್ ಭಾಗವತದ 9ನೇ ಸ್ಕಂದ ಆತನ ಗೋಹತ್ಯೆ ದೋಷವನ್ನು ಪರಿಹಾರ ಮಾಡಿ ಸದ್ಗತಿಯನ್ನು ನೀಡಿದೆ. ಇಂತಹ ಶ್ರೀಮದ್ ಭಾಗವತ ಶ್ರವಣ ಪರಮ ಮಂಗಳಕರವಾದದ್ದು. ಇಲ್ಲಿಗೆ 374ನೇ ಕತೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.